ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯೋದು ಫಿಕ್ಸ್. ಗಡಿಯಲ್ಲಿ ಭಾರತೀಯ ಸೇನೆಯಿಂದ ತಾಲೀಮು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದಲೂ ಸಾಲು ಸಾಲು ಸಭೆ. ಇದೆಲ್ಲವನ್ನ ನೋಡೋಣ ಯುದ್ಧ ಸೂಚನೆ ನ್ಯೂಸ್ ಟಾಪ್ 9ನಲ್ಲಿ. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ರಕ್ತಪಾತಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕೆಂಬ ಕೂಗು ಎಲ್ಲೆಡೆ ಎದ್ದಿದೆ. ಜಗತ್ತಿನ ಹಲವು ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿದೆ. ಉಗ್ರರ ದಾಳಿ ಬಳಿಕ ಸೇನೆಯು ಹಿಂದೆಂದಿಗಿಂತಲೂ ಅಲರ್ಟ್ ಸ್ಥಿತಿಯಲ್ಲಿದೆ. ಅಷ್ಟೇ ಅಲ್ಲದೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಿದೆ. ಕಾಶ್ಮೀರ ಸೇರಿದಂತೆ ಗಡಿಯುದ್ದಕ್ಕೂ ಪಹರೆ ತೀವ್ರಗೊಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ 3 ಸೇನೆಯ ಮುಖ್ಯಸ್ಥರ ಜೊತೆ ಭಾನುವಾರ ಮಹತ್ವದ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಜೊತೆ ಸುಮಾರು 40 ನಿಮಿಷಗಳ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಬಿಎಸ್ಎಫ್ ಡಿಎಜಿ ಸಹ ಇದ್ದಿದ್ದು ಮಹತ್ವ ಪಡೆದುಕೊಂಡಿದೆ. ಸಿಡಿಎಸ್ ಜೊತೆಗಿನ ಸಭೆ ಬಳಿಕ ಪ್ರಧಾನಿ ಮೋದಿ ನಿವಾಸಕ್ಕೆ ತೆರಳಿದ ರಾಜನಾಥ್ ಸಿಂಗ್ ಪರಿಸ್ಥಿತಿ ಕುರಿತು ವಿವರಿಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಭೂಸೇನೆ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಗಡಿಯ ಪರಿಸ್ಥಿತಿ ಅವಲೋಕಿಸಲು ಖುದ್ದು ಕಾಶ್ಮೀರಕ್ಕೆ ತೆರಳಿದ್ರು. ಇದೇ ವೇಳೆ ಕುರುಕ್ಷೇತ್ರ ಮತ್ತು ಭಗವದ್ಗೀತೆಯ ಫೋಟೋ ಮುಂದೆ ಚರ್ಚೆ ನಡೆಸಿ ಸೇನಾಧಿಕಾರಿಗಳು ಧರ್ಮಯುದ್ಧದ ಸಂದೇಶ ಸಾರಿದ್ರು. ಜಮ್ಮು ಕಾಶ್ಮೀರದ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಸುತ್ತೋಲೆ ಹೊರಡಿಸಿದ್ದು ಸಿಬ್ಬಂದಿಗೆ ಸನ್ನದ್ಧರಾಗಿರಿ ಅಂತ ಸೂಚಿಸಿದೆ. ಯಾವುದೇ ಅನಗತ್ಯ ರಜೆ ತೆಗೆದುಕೊಳ್ಳಬೇಡಿ, ತುರ್ತು ಸಂದರ್ಭಕ್ಕೆ ಬಳಸುವ ಔಷಧಿ ಸಲಕರಣೆಗಳು ಸಿದ್ಧ ಮಾಡಿಟ್ಟುಕೊಳ್ಳಿ ಅಂತ ಸುತ್ತೋಲೆ ಹೊರಡಿಸಿದ್ದಾರೆ. 24 ಗಂಟೆಗಳ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ.